ಕಳಪೆ ಮಾಡೋರು ಕ್ಯಾಪ್ಟನ್ ಅಂತ ಅಂದಾಗ ತಲೆಯಲ್ಲಿ ಬುದ್ಧಿ ಇರಬೇಕು. ಕ್ಯಾಪ್ಟನ್ಸಿಗಿಂತ ನನಗೆ ಅವ್ರು ಅನ್ಸಿದ್ದು ಒಬ್ಬ ಕಾಂಟ್ರಾಕ್ಟರ್ ಅಂತ ಅನ್ನಿಸ್ತು. ಎಸ್, ಇವತ್ತು ಮಾಳುವವರಿಗೆ ಆಕ್ಚುಲಿ ಕಳಪೆ ಅಂತ ಕೊಟ್ಟಿದ್ದಾರೆ. ಕಳಪೆ ಅಂತ ಕೊಟ್ಟಂತ ಬಹುತೇಕರಲ್ಲಿ ಬಕೆಟ್ ಗ್ಯಾಂಗ್ ಅವರೇ ಆಲ್ಮೋಸ್ಟ್ ಕಳಪೆ ಅಂತ ಕೊಟ್ಟಿರ್ತಕ್ಕಂಥದ್ದು. ನಿಮಗೆ ಗೊತ್ತಾಗಿದೆ ಬಕೆಟ್ ಗ್ಯಾಂಗು ಅಂದ್ರೆ ಯಾರ್ಯಾರು ಅಂತ ನಿಮ್ಗೆ ಗೊತ್ತಾಗಿದೆ ಇವಾಗಲೇ. ಒಂದು ಅಶ್ವಿನಿ ಗೌಡ ಅವರು, ಇನ್ನೊಬ್ರು ಜಾನ್ವಿ ಅವರು, ಇನ್ನೊಬ್ರು ಕಾಕ್ರೋಚ್ ಸುದಿ ಅವರು, ಹಾಗೆ ರಾಶಿಕಾ, ಇವರೆಲ್ಲರೂ ಕೂಡ ಇದ್ದಾರೆ. ಆದ್ರೆ ನಿಜವಾಗ್ಲೂ ಇವತ್ತು ಕಳಪೆ ಅಂತ ಕೊಟ್ಟಂತ ರೀಸನ್ ಇದೆಯಲ್ವಾ, ಅದು ಯಾಕೆಂದ್ರೆ ನೀವು ನೋಡಿರ್ಬಹುದು ನಮ್ಮ ಮಾಳು ಅವರು ಈ ಹಿಂದೆ ನಾಮಿನೇಟ್ ಮಾಡಕ್ಕೆ ನೀವು 7 ಜನರನ್ನ ನಾಮಿನೇಟ್ ಮಾಡಬೇಕು, ಯಾರ್ಯಾರನ್ನ ನಾಮಿನೇಟ್ ಮಾಡಿ ಅಂದಾಗ ಆಲ್ಮೋಸ್ಟ್ ಇವರನ್ನೇ ನಾಮಿನೇಟ್ ಮಾಡಿದ್ದು ನಮ್ಮ ಮಾಳು ಅವರು. ಯಾಕೆಂದ್ರೆ ಮಾಳು ಅವರಿಗೆ ಆಲ್ಮೋಸ್ಟ್ ನಮ್ಮ ರಘು ಅವರಾಗಿರ್ಬಹುದು, ಗಿಲ್ಲಿ ಅವರಾಗಿರ್ಬಹುದು, ಕಾವ್ಯ ಆಗಿರ್ಬಹುದು, ಧನುಷ್ ಆಗಿರ್ಬಹುದು, ಅಭಿ ಆಗಿರ್ಬಹುದು, ಇವರೆಲ್ಲರೂ ಕೂಡ ತುಂಬಾ ಶಾಂತತೆಯಿಂದ ಇರ್ತಾರೆ, ಪ್ರಾಮಾಣಿಕವಾಗಿರ್ತಾರೆ, ಡ್ರಾಮಾಗಳಿಲ್ಲ ಅಂತ ಆತನಿಗೆ ಅನ್ನಿಸಿತ್ತು. ಅದಕ್ಕಾಗಿ ಅವರನ್ನ ಸೇಫ್ ಮಾಡಿ ಆಕ್ಚುಲಿ ಇನ್ನು ಏನು ಇವ್ರು ಸಿಕ್ಕಾಬಿಟ್ಟು ಎಗರಾಡ್ತಾ ಇದ್ರು, ರಾಶಿಕಾ, ಹರೀಶಾ, ಅಶ್ವಿನಿ ಗೌಡ, ಜಾನ್ವಿ, ಕಾಕ್ರೋಚು, ಇವರೆಲ್ಲ ಏನೋ ಒಂದು ಗ್ಯಾಂಗ್ ನ ಕಟ್ಕೊಂಡು ಎಗರಾಡ್ತಾ ಇದ್ರು. ಅವ್ರೆಲ್ರಿಗೂ ಸರಿಯಾಗಿ ನೋಡಿ 7 ಜನರನ್ನ ನಾಮಿನೇಟ್ ಮಾಡಿದ್ರು. ಇವಾಗ್ಲೂ ನಾಮಿನೇಟ್ ಅಂತಾರೆ. ಎಸ್ ಅಂದಾಗ ಇವಾಗ ಅವ್ರಿಗೆ ಸಿಕ್ಕಾಬಿಟ್ಟೆ ಕೋಪ ಇತ್ತು, ಏನಾದ್ರು ಮಾಡಿ ತೀರ್ಸ್ಕೋಬೇಕಾಗಲ್ಲ ಅಂತ ಅನ್ಕೊಂಡಿದ್ರು. ಅದನ್ನ ತೀರ್ಸ್ಕೊಳ್ಳೋಕೆ ಇವತ್ತು ನಮ್ಮ ಮಾಳು ಅವರಿಗೆ ನೀವು ನೋಡಿರ್ಬೋದು ಆಕ್ಚುಲಿ ಪ್ರೋಮೋನ. ಆ ಪ್ರೋಮೋದಲ್ಲಿ ಮಾಳು ಅವರಿಗೆ ಕಳಪೆಯನ್ನ ಕೊಟ್ಬಿಟ್ಟು ಆತನ್ನ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇದಕ್ಕೆ ಏನಂತಾರೆ ಅಂದ್ರೆ, ಹಿಂದೆ ಇವರು ಅದೇ ರೀತಿ ಮಾಡಿದ್ರು. ಯಾರು? ಅಶ್ವಿನಿ ಗೌಡ, ಕಾಕ್ರೋಚು, ಜಾನ್ವಿ ಅವರು, ಇವರು ಕೂಡ ಅದೇ ರೀತಿ ಮಾಡಿದ್ರು. ಇವ್ರದೇನು ಕಡಿಮೆ ಇಲ್ಲ. ಅವರು ಮಾಡಿದ ಕರ್ಮಕ್ಕೆ ಆಕ್ಚುಲಿ ಇವನು, ನೀವು ಈ ರೀತಿ ಮಾಡಿದ್ರಿ, ನಾನು ಸರಿಯಾಗಿ ಕೊಡ್ತೀನಿ ಇರಿ ಅಂದ್ಬಿಟ್ಟು ಎಲ್ರಿಗೂ ಆಕ್ಚುಲಿ ನಾಮಿನೇಟ್ ಮಾಡಿದ್ದ. ಇವಾಗ ಈತ ನಾಮಿನೇಟ್ ಮಾಡಿದ್ದಕ್ಕೆ ಮತ್ತೆ ಅದೇ ತಪ್ಪನ್ನ ಈಗ ಇವ್ರು ಮಾಡ್ತಾ ಇದ್ದಾರೆ. ಏನೋ, ನೀನ್ ನಮ್ಮನ್ನೆಲ್ಲರೂ ಕೂಡ ನಾಮಿನೇಟ್ ಮಾಡ್ದಲ್ಲಪ್ಪ, ಇವಾಗ ನಾವು ನಿಮಗೆ ಸರಿಯಾಗಿ ಮಾಡ್ತೀವಿ ಇರಿ ಅಂದ್ಬಿಟ್ಟು ಇವಾಗ ಆತನಿಗೆ ಕಳಪೆಯನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನನಗೆ ಕಳಪೆ ಕೊಟ್ಬಿಟ್ರಲ್ಲಪ್ಪ ಅಂದ್ಬಿಟ್ಟು ಅವರು ಮತ್ತೆ ಇನ್ನೊಂದೇನಾದ್ರೂ ಮಾಡ್ತಾನೆ. ಯಾರಿಗೆ? ಇವ್ರಿಗೆ ಏನು ಬಕೆಟ್ ಗ್ಯಾಂಗ್ ಅಂತ ಕರೆಸ್ಕೊಳ್ತಾ ಇದ್ದಾರೆ. ಇವ್ರಿಗೆ ಏನಾದ್ರು ಮಾಡುವಂತ ಕೆಲಸವನ್ನು ಮಾಡ್ತಾನೆ. ಆದ್ರೆ ಇಲ್ಲಿ ಮಾಳು ಕೂಡ ಬದಲಾವಣೆಯನ್ನ ಮಾಡ್ಕೋಬೇಕಾಗತ್ತೆ. ಅಂತ ಅಂದ್ರೆ ಕೆಲವೊಂದಷ್ಟು ನೋಡುವಂತ ದೃಷ್ಟಿಕೋನಗಳನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ, ಅಥವಾ ಅವನ್ ಚೇಂಜ್ ಮಾಡ್ಕೋಬೇಕಾಗತ್ತೆ ಅನ್ನೋದಕ್ಕಿಂತ ಅಶ್ವಿನಿ ಗೌಡ ಅವರ ಗ್ಯಾಂಗ್ ಅಲ್ಲಿ ಇರ್ತಕ್ಕಂಥ ರಾಶಿಕಾ ಆಗಿರ್ಬೋದು, ರಿಷಾ ಆಗಿರ್ಬೋದು, ಇವರು ಬಹಳ ಅಂದ್ರೆ ಬಹಳಷ್ಟು ಚೇಂಜ್ ಮಾಡ್ಕೋಬೇಕು. ಯಾಕೆಂದ್ರೆ ನಮ್ಗೆ ಸ್ಪೇಸ್ ಸಿಗುತ್ತೆ, ನಾವು ಬಿಗ್ ಬಾಸ್ ನ ಸಿಕ್ಕಾಬಿಟ್ಟೆ ಕಾಣಿಸ್ಕೊಳ್ತೀವಿ ಅಂತ ಸುಮ್ನೆ ಅರ್ಚಾಡ್ಕೊಳ್ಳೋದಾಗಿರ್ಬೋದು, ಕಿರ್ಚಾಡೋದಾಗಿರ್ಬೋದು, ಅನಾವಶ್ಯಕವಾಗಿ ಅವರು ಏನಾದ್ರು ಕಿರ್ಚಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ರಾಶಿಕಾ ಆಗಿರ್ಬೋದು, ರಿಷಾ ಆಗಿರ್ಬೋದು, ಇವರೆಲ್ಲರೂ ಒಂಥರ ಏನಪ್ಪ ಟಿವಿ ನೋಡಕ್ಕೆ ಬೋರ್ ಹೊಡೆದ್ಬಿಡ್ತದೆ, ಆ ರೀತಿ ಆಗ್ಬಿಡುತ್ತೆ. ಹಂಗಾಗಿ ಅವರು ಬದಲಾವಣೆಗಳನ್ನ ಆದಷ್ಟು ಮಾಡ್ಕೊಂಡ್ರೆ ಅದು ಇವರಿಗೆ ಇಷ್ಟ ಆಗ್ಬಹುದು. ಯಾರಿಗೆ? ಗಿಲ್ಲಿಗೆ ಆಗಿರ್ಬೋದು, ಕಾವ್ಯಾಗ ಆಗಿರ್ಬೋದು, ಒಟ್ಟಾರೆ ಇವ್ರ ಗ್ರೂಪ್ ಏನಿದೆ ಮಾಳು ಅವರಾಗಿರ್ಬೋದು, ಇವರಿಗೆ ಇಷ್ಟ ಆಗ್ಬಹುದು. ಇವ್ರಿಗೆ ಇಷ್ಟ ಆದ್ರೆ ಆನಂತರ ಆಲ್ಮೋಸ್ಟ್ ಅವ್ರ ಮೇಲೆ ಇರತಕ್ಕಂತ ಈ ಒಂದು ಭಾವನೆಗಳು ಚೇಂಜ್ ಆಗ್ಬಹುದು. ಅಂದ್ರೆ ಇದು ಹೀಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಉಲ್ಟಾ ಹೊಡೆಯುತ್ತೆ, ಆಯ್ತಾ? ಯಾಕೆಂದ್ರೆ ನೀವು ನೋಡಿರ್ಬೋದು, ನಿನ್ನೆ ಮೊನ್ನೆ ಗಿಲ್ಲಿನೇ ವಿಲನ್ ಮಾಡಾಕ್ಬಿಟ್ಟಿದ್ರು ಪ್ರೋಮೋಗಳು ಬಿಟ್ಟು. ಸ್ಟಾರ್ಟಿಂಗ್ ಇಂದ ಈಗ 40-45 ದಿನ ಹೀರೋ ಮಾಡ್ಬಿಟ್ಟು 2-3 ದಿನ ವಿಲನ್ನೇ ಮಾಡಾಕ್ಬಿಟ್ಟಿದ್ರು. ಹಾಗೆ ಯಾವಾಗ ಎಲ್ಲೆಲ್ಲಿ ಯಾರ್ಯಾರು ಉಲ್ಟಾ ಹೊಡಿತಾರೆ ಅಂತ ಹೇಳಕ್ಕಾಗಲ್ಲ, ಯಾರು ವಿಲನ್ ಆಗಿ ಕಾಣಿಸ್ತಾರೆ, ಯಾರು ಹೀರೋ ಆಗಿ ಕಾಣಿಸ್ತಾರೆ ಅಂತ ಮುಂದಿನ ದಿನಗಳಲ್ಲಿ ಹೇಳಕ್ಕಾಗಲ್ಲ. ಆ ಮಟ್ಟಿಗೆ ಟ್ವಿಸ್ಟ್ಗಳಿದ್ದೇ ಇರ್ತವೆ ಬಿಗ್ ಬಾಸ್ ನಲ್ಲಿ. ಒಟ್ನಲ್ಲಿ ನೀವೇನೇ ಮಾಡ್ರಪ್ಪ, ಏನೇ ಮಾಡಿ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಅಷ್ಟೇ ನಾವು ಕೇಳ್ಕೊಳ್ತಕ್ಕಂಥದ್ದು. ಎಸ್, ನಿಮ್ಗೇನ್ ಅನ್ನಿಸ್ತು?